ಕಾದು ನೋಡ್ರಲ್ಲ. ಸರಿ, ನೀವೇನು ಹೊಡೀರಿ ಇವತ್ತು ಸಂಜೆ ತನಕ. ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ವಿಜೇಂದ್ರನೇ ಮುಂದುವರಿಸ್ಬೇಕು ಅಂಥೇಳಿ ನೀವು ಏನದ ಲೇಖನ ಹೊಡೀರಿ, ನೀವು ಟಿ ವಿ ಒಳಗೆ ಹೇಳ್ರಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ಬರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗೈತೆ, ನಾವೇನು ಮಾಡೋದು ಮಾಧ್ಯಮದಲ್ಲಿ. ಈಗ ಯಡಿಯೂರಪ್ಪ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್, ಸೇಮ್ ಬದಲಾವಣೆ ಅನ್ನೋ ವಿಚಾರಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಏನು ಒಂದು ಡೆಡ್ಲೈನ್ ಇದೆ ಸರ್? ಯಾರು ಡೆಡ್ಲೈನ್ ರೀ? ಅಂದ್ರೆ ಈಗ ಲಾಸ್ಟ್ ಅಂದರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಲೇ ಹೇಳಿ. ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಇನ್ನೂ ಬಂದಿಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದಮೇಲೆ ತಮಗೆ ತಿಳಿಯಪಡಿಸಲಾಗೋದು. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡೆದ ಮನಸ್ಸುಗಳು ಒಂದು ಮಾಡ್ತೀವಿ ಅಂತ ಹೇಳಿ. ಒಳ್ಳೇದಲ್ರಿ, ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ದೂರ ಮಾಡ್ತೀನಿ ಅಂತ ಹೇಳಿ ಎಲ್ಲ ಒಗ್ಗಟ್ಟವಾಗಿ ಹೋಗ್ತೀವಿ, ಮತ್ತೆ ಅಧಿಕಾರ ತರ್ತೀವಿ ಇಲ್ಲಿ ಅಂತ ಹೇಳಿದ್ದಾರೆ. ಹೌದು, ಏನು ಒಳ್ಳೆಯದೇ ಅಲ್ಲ. ಒಂದಾಗಿ ಹೋಗ್ತೀರಿ ಸರ್? ಹಾಂ, ಒಂದಾಗಿ ಹೋಗ್ತಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು. ನಾವು ಭ್ರಷ್ಟರನ್ನ ಟಾಲ್ರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ, ನಾವು ಒಂದಾಗಿ ಹೋಗ್ತೀವಿ. ಏನೂ ಗೊಂದಲ ಇಲ್ಲರಿ. ನೀವು ಗೊಂದಲದಾಗ ಇದ್ದೀರಿ ಮಾಧ್ಯಮದವರು, ನೀವು ಭಯಂಕರ ಕನ್ಫ್ಯೂಷನ್ದಾಗ ಇದ್ದೀರಿ. ಯಾರ ಪಟ್ಟಕ್ಕನೇ ಯತ್ನಾಳ ಆಗಿರ್ತಾರೆ ನಮ್ಮದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ. ನೀವು ಹೇಳಿರ್ತೀರಲ್ಲ, ಇವನು ವಿಜೇಂದ್ರ ತೆಗೆಯುವಂಥ ತಾಕತ್ತು ಯಾರಿಗೂ ಇಲ್ಲ, ರಾಜಾ ಹುಲಿ. ಪಟ್ಟಕ್ಕನೇ ಯತ್ನಾಳ್ ಅಥವಾ ಸಿದ್ದೇಶ ಅಥವಾ ಶ್ರೀರಾಮುಲು ಆಗಿಬಿಟ್ರೆ ನಿಮ್ಮದು ಎಲ್ಲ ಅಂಕಿ. ನೀವು ಒಮ್ಮೆ ಸರ್ವೆ ಮಾಡ್ತಿರಲ್ಲ, ಹಾಂ, ಕರ್ನಾಟಕದಲ್ಲಿ BJP 104 ಬರ್ತಾವ ಅಂತ ಹೇಳ್ತೀರಿ, 60 ಬಂತು. ಹಿಂಗೆ ನೀವು ಸರ್ವೆ ಯಾಕಂದ್ರೆ ನೀವು ವಿಜೇಂದ್ರ ಕಡೆನೇ ಸ್ವಲ್ಪ ಹೆಚ್ಚು ಒಲವು ಇರ್ತದೆ. ಹಾಂ, ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷರಿಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಸೋಮಣ್ಣ ಎಲ್ಲಿ ಏನಿಲ್ಲ, ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಮುಗಿಸಿ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ. ಬೊಮ್ಮಾಯಿ ಅವರು ಈಗ ಏನೋ ಸೋಮಣ್ಣ ಅವ್ರ ಹೆಸರನ್ನು ಸೂಚನೆ ಮಾಡಿದ್ದಾರೆ ಅಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಂತೇಳಿ. ಗೊತ್ತಲ್ರಪ್ಪ, ಬೊಮ್ಮಾಯಿ ಅವ್ರು ಏನು ಮಾಡ್ಯಾರೋ ಏನಿಲ್ಲೋ ಅದು ನಮಗೆ ಗುರ್ತೈತಿ. ಅದು ನಮಗೆ ಗುರ್ತೈತಿ. ನಮ್ಮ ಮುಂದೆ ಏನು ಬೊಮ್ಮಾಯಿರು ನಾವು ಏನು ಚರ್ಚೆ ಮಾಡೀವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನೀವು ತಟಸ್ಥ ಬಂದ್ ಮಾಡಿರಿ. ಇದನ್ನೇರು ಹೊಡಿತಿರೋ ಏನು ಇದಕ್ಕೂ ವಿಜೇಂದ್ರ ಕೇಳಿ ಹೊಡಿತಿರೋ? ಭೇಟಿ ಸಿಕ್ಕಿಲ್ಲ ಅಂದಾಗಿ ಭಾರಿ ಅಪಮಾನ ಆಗೈತೆ ರೀ. ಇಷ್ಟು ಅಪಮಾನ ಆಗೈತಲ್ಲ, ಬಹುಶಃ ಯಾರು ಬೇರೆಯವ್ರು ಯಾವ್ದಾರು ಉರ್ಲ್ ಹಾಕೋಬೇಕು, ಹಂಗಾಗೈತೆ ರೀ. ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ. ವಿಜೇಂದ್ರಂದು ಒಂದಿಷ್ಟು ಮಂದಿ ಇದ್ದೀರಿ ಅದ್ರೊಳಗೆ ಚಾನಲ್ದಾಗ, ಅವರು ನೀವು ಹೊಡಿತೀರಿ. ನಿಮ್ಮ ಹೊಡೆದಕ್ಕೆಲ್ಲ ನಾವು ಹ್ಞೂ ಅಲ್ಲಕ್ಕೆ ಆಗೋದಿಲ್ಲ. ನೀವು ಏನು ಹೊಡಿತೀರಿ ಹೊಡೀರಿ. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಯಶಸ್ಸಿನತ್ತ. ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ, ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮಗೆ, ಭಾರಿ ವಿಫಲ. ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೇ ಅಲ್ಲಿಲ್ಲ. ನಡ್ಡಾ ಅವನಂತರೂ ಬಾಯಿಗೆ ಬಂದಂಗೆ ಬೈದರು. ಹಿಂಗೆಲ್ಲ ಬರಿತೀರಿ ವರದಿಗಳು. ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೈತಿ. ಮಾಧ್ಯಮ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ, ಸತ್ಯ ಇರೋದೇ ಹೇಳಬೇಕು. ಬಿಟ್ಟು ನೀವೇನು ಮಾಡ್ತೀರಿ, ಸುಮ್ಮನೆ ಬೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳೋಣೇ ಅದನ್ನು ಹೊಡ್ಕೋತ ಕುಂಟಿರ್ತೀರಿ. ಅದ್ರಾಗ ವಿಶೇಷ ಲೇಖನ ಬರೋರು ಒಂದಿಟ್ಟು ಮಂದಿ ಅದಾರೆ, ಪೇಡ ಲೇಖನ ಬರೋರು, ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ, ಭಾರಿ ಅಪಮಾನ. ಇನ್ನು ಸೂರ್ಯಚಂದ್ರವರೆಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು. ಅದು ಬರೀ
ಅವ್ರಿಗೆ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತದೆ ನೀವು ಬೋಗಸ್ ಹೇಳಕತ್ತಿರತ್ತೆ. ರಾಮುಲು ಅವರು ಒಡ ಮನಸ್ಸುಗಳನ್ನೆಲ್ಲ ಒಂದು ಮಾಡ್ತೀವಿ ಅಂತೇಳಿ ಅವರು ಯಾತ್ರೆ ಮಾಡ್ತೀವಿ. ಯಾರು ನಿಮ್ಗೆ ಯಾಕೆ ಹೇಳ್ಬೇಕು ನಾವು ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳಬೇಕು? ನೀವು ನಮ್ಮ ಪರವಾಗಿಲ್ಲ, ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ಗಳದಿರಿ ಕೆಲವೊಂದು ಮಂದಿ. ನಿಮ್ಮ ಬಾಸುಗಳು ಏನಿರ್ತಾರೆ ಹೇಳಿರ್ತಾರೆ, ನಿಮ್ಮ ಬಾಸುಗಳು ನಮ್ಮನ್ನ ಯಾಕೆ ತೋರಿಸ್ತೀರಿ ಗೊತ್ತೈತನೋ? ನಮ್ಮಿಂದ TRP ಇರೋದು ನಿಮ್ಮದು, ಅದಕ್ಕೆ ತೋರಿಸ್ತೀರಿ. ಮತ್ತು ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ನೀವೇನು ಗಾಬರಿ ಆಗಬೇಡ್ರಿ. ಪಾಪ ನೀವು ನೋವು ಮಾಡ್ಕೋಬೇಡ್ರಿ. ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರೋ ಅಂತ ನೋವು ನಮ್ಮ ಚಾನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ, ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ 1 ಗಂಟೆ ಏನು ಹೊಡಿತಾರಲ್ರಿ ಕೂತು. ಯತ್ನಾಳ್ಗೆ ಭಾರಿ ಅಪಮಾನ, ಭಾರಿ ಹಿನ್ನಡೆ. ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ. ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಅಂತ ಹೊಡಿರಿ. ನೀವು ಇದೇ ಮಾಡ್ಕೊತ ಹೋಗ್ರಿ, ನಾವು ನಮ್ಮದು ಕೆಲಸ ನಾವು ಮಾಡ್ತೀವಿ. ಯಾರು ನಾ ಹೇಳ್ರಿ, ಯಾರು ನಡಿಗ್ಯಾರ ಹಂಗೆಲ್ಲ ಹೇಳ್ಕೊತ ಮನುಷ್ಯ ಅಲ್ಲ. ನಾ ಎಂದೂ ನಾನೇ ಹುಲಿ ಅಂತ ಹೇಳ್ಕೊಂಡಿಲ್ಲ, ನಾನೇ ಹಿಂದೂ ನಾಯಕ ಅಂತ ಹೇಳ್ಕೊಂಡಿಲ್ಲ. ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ, ಅವೇ ಹೋಯ್ಕೋತಾವೆ. ನಾ ಏನು ಹೇಳ್ಕೊಂಡಿಲ್ಲಲ್ಲ, ನಾ ಹಿಂದೂ ನಾಯಕ ಅಂತ ಹೇಳ್ಕೊಂಡಿನಿ ಅಂದ್ರೆ ನಾ ಏನಾರೇ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನಿ. ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ಹೇಳಲ್ಲ, ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಮ್ಯಾಗೇನು ಭಾಳ ಪ್ರೀತಿ ಇಲ್ಲ. ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ, ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ. ನಮ್ಮ ಕಡೆ ಯಾಕೆ ಬರ್ತೀರಿ? ನೀವು ಬರಬೇಡ್ರಿ ಅಂದರೂ ಬರ್ತೀರಪ್ಪ. ನೀವು ಏನು ಮಾಡಿರಿ, ದಾವಣಗೆರೆಗೆ 1-2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲು ಮಾಡಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ಅಂತ ಹೊಟ್ರಿ.